ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ಅವರಿಗೆ ಈಗ 82 ವರ್ಷ. ಈ ವಯಸ್ಸಿನಲ್ಲಿ ಅವರು ನಿರಂತರವಾಗಿ ಶ್ರಮ ವಹಿಸಿ ಕೆಲಸ ಮಾಡ್ತಿದ್ದಾರೆ. ರಿಯಾಲಿಟಿ ಶೋಗಳನ್ನ ನಡೆಸುತ್ತಾ, ಸಿನಿಮಾಗಳನ್ನ ಮಾಡುತ್ತಾ, ಉದ್ಯಮಗಳನ್ನ ನಿರ್ವಹಿಸುತ್ತಾ, ರಿಯಲ್ ಎಸ್ಟೇಟ್ಗಳ ಮೇಲೆ ಹೂಡಿಕೆ ಮಾಡುತ್ತಾ ಇದ್ದಾರೆ. ಈಗ ಅಮಿತಾಬ್ ಬಚ್ಚನ್ ಅವರು 2024-25ನೇ ಸಾಲಿನಲ್ಲಿ ಎಷ್ಟು ತೆರಿಗೆ ಪಾವತಿ ಮಾಡಿದ್ದಾರೆ ಎಂಬ ವಿಚಾರ ರಿವೀಲ್ ಆಗಿದೆ. ಅಮಿತಾಬ್ ಬಚ್ಚನ್ ಅವರು ಬರೋಬ್ಬರಿ 120 ಕೋಟಿ ರೂಪಾಯಿ ತೆರಿಗೆ ಪಾವತಿ ಮಾಡಿದ್ದಾರೆ. ಈ ಮೂಲಕ ಭಾರತದಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿಸಿದ ಹೀರೋ ಅಂತ ಅನ್ನಿಸ್ಕೊಂಡಿದ್ದಾರೆ. ಇನ್ನು ಈ ತೆರಿಗೆಯನ್ನ ಅಮಿತಾಬ್ ಬಚ್ಚನ್ ಅವರು ಹಂತ ಹಂತವಾಗಿ ಪಾವತಿ ಮಾಡಿದ್ದು, ಕೊನೆಯ ಕಂತಲ್ಲಿ 52.50 ಕೋಟಿ ರೂಪಾಯಿಯನ್ನ ಮಾರ್ಚ್ 15ನೇ ತಾರೀಕಿನಂದು ಪಾವತಿ ಮಾಡಿದ್ದಾರೆ. ಇನ್ನು ಅಮಿತಾಬ್ ಬಚ್ಚನ್ ಅವರ ಈ ವರ್ಷದ ಆದಾಯ ಎಷ್ಟು ಅಂತ ನೋಡೋದಾದ್ರೆ, ಅಮಿತಾಬ್ ಬಚ್ಚನ್ ಅವರು ಕೌನ್ ಬನೇಗಾ ಕರೋಡ್ಪತಿ ಸೀಸನ್ 16 ನಡೆಸ್ಕೊಡ್ತಾ ಇದ್ದಾರೆ. ಇದು ಅವರ ಆದಾಯದ ದೊಡ್ಡ ಮೂಲ ಆಗಿದೆ. ಇನ್ನು 82ನೇ ವಯಸ್ಸಿನಲ್ಲೂ ಅಮಿತಾಬ್ ಬಚ್ಚನ್ ಅವರು ತಮ್ಮ ಬೇಡಿಕೆಯನ್ನ ಉಳಿಸಿಕೊಂಡಿದ್ದಾರೆ. ಕೌನ್ ಬನೇಗಾ ಕರೋಡ್ಪತಿಯನ್ನ ಅವರು ನಡೆಸಿಕೊಟ್ಟರೆ ಮಾತ್ರ ಆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಕಳೆ ಹೆಚ್ಚುತ್ತೆ. ಈ ಆರ್ಥಿಕ ವರ್ಷದಲ್ಲಿ ಅಮಿತಾಬ್ ಬಚ್ಚನ್ ಅವರು 350 ಕೋಟಿ ರೂಪಾಯಿ ಸಂಪಾದಿಸಿದ್ದಾರೆ. ಇದರಲ್ಲಿ ಬ್ರ್ಯಾಂಡ್ಗಳ ಪ್ರಚಾರ, ಸಿನಿಮಾಗಳ ಸಂಭಾವನೆ ಕೂಡ ಸೇರಿದೆ. ಇನ್ನು ಕಳೆದ ವರ್ಷ ಅಮಿತಾಬ್ ಬಚ್ಚನ್ ಅವರು 72 ಕೋಟಿ ರೂಪಾಯಿ ತೆರಿಗೆಯನ್ನ ಪಾವತಿ ಮಾಡಿದ್ರು. ಈ ವರ್ಷ ಅವರ ಗಳಿಕೆಯಲ್ಲಿ ಏರಿಕೆ ಆಗಿದ್ದು, ತೆರಿಗೆ ಕೂಡ ಹೆಚ್ಚಾಗಿ ಪಾವತಿ ಮಾಡಿದ್ದಾರೆ. ಶ್ರೀಮಂತ ನಟರಾದ ಶಾರುಖ್ ಖಾನ್ ಅವರು ಬರೋಬ್ಬರಿ 92 ಕೋಟಿ ರೂಪಾಯಿ ತೆರಿಗೆ ಪಾವತಿಸಿ ಈ ಸಾಲಿನಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಅಮಿತಾಬ್ ಬಚ್ಚನ್ ಅವರು ಇತ್ತೀಚೆಗೆ ಪ್ರಭಾಸ್ ಅಭಿನಯದ ಕಲ್ಕಿ 2898 AD ಸಿನಿಮಾದಲ್ಲಿ ಅಭಿನಯ ಮಾಡಿದ್ರು. ಶೀಘ್ರವೇ ಈ ಸಿನಿಮಾದ ಸೀಕ್ವೆಲ್ ಅಲ್ಲೂ ಕೂಡ ನಟಿಸುತ್ತಿದ್ದಾರೆ. ಚಿತ್ರದ ಶೂಟಿಂಗ್ ಕೂಡ ಶೀಘ್ರವೇ ಆರಂಭ ಆಗಲಿದೆ. ಇನ್ನು ಇದಲ್ಲದೆ ಸೆಕ್ಷನ್ 84 ಚಿತ್ರದಲ್ಲೂ ಕೂಡ ಅವರು ನಟಿಸಬೇಕಿದೆ. ಇನ್ನು ಪ್ರತಿ ವರ್ಷವೂ ಕೆಲವು ಮಾಧ್ಯಮಗಳು ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡುವ ಸಿನಿಮಾ ನಟರ ಪಟ್ಟಿಯನ್ನ ಸಿದ್ಧಪಡಿಸುತ್ತೆ. ಹಾಗೆಯೇ 2024-25ರ ಹಣಕಾಸು ವರ್ಷಕ್ಕಾಗಿ ಈ ಪಟ್ಟಿಯನ್ನ ಸಿದ್ಧಪಡಿಸಲಾಗಿದ್ದು, ಅದರಲ್ಲಿ ಅಮಿತಾಬ್ ಬಚ್ಚನ್ ಅವರೇ ನಂಬರ್ 1 ಸ್ಥಾನದಲ್ಲಿದ್ದಾರೆ. 2023-24ನೇ ವರ್ಷದಲ್ಲಿ ಅಂದ್ರೆ ಕಳೆದ ವರ್ಷ ಈ ಪಟ್ಟಿಯಲ್ಲಿ ಅಮಿತಾಬ್ ಬಚ್ಚನ್ ಅವರು 4ನೇ ಸ್ಥಾನದಲ್ಲಿದ್ರು. ಆ ವರ್ಷದಲ್ಲಿ ಅವರು 74 ಕೋಟಿ ರೂಪಾಯಿ ತೆರಿಗೆಯನ್ನ ಪಾವತಿ ಮಾಡಿದ್ರು. ಆದರೆ ಈ ಬಾರಿ ಹೆಚ್ಚು ತೆರಿಗೆ ಹಾಗೂ ಅಡ್ವಾನ್ಸ್ ಟ್ಯಾಕ್ಸ್ ಮಾಡುವ ಮೂಲಕ ಅವರು ನಂಬರ್ 1 ಸ್ಥಾನಕ್ಕೆ ಜಿಗಿದಿದ್ದಾರೆ. ಇನ್ನು ಈ ಪಟ್ಟಿಯಲ್ಲಿ ಮೊದಲ 5 ಸ್ಥಾನದಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದ್ರೆ, 120 ಕೋಟಿ ರೂಪಾಯಿ ತೆರಿಗೆ ಪಾವತಿ ಮಾಡಿ ಅಮಿತಾಬ್ ಬಚ್ಚನ್ ಮೊದಲನೇ ಸ್ಥಾನದಲ್ಲಿದ್ದರೆ, 92 ಕೋಟಿ ತೆರಿಗೆ ಪಾವತಿ ಮಾಡಿ ಶಾರುಖ್ ಖಾನ್ 2ನೇ ಸ್ಥಾನದಲ್ಲಿದ್ದಾರೆ. 80 ಕೋಟಿ ತೆರಿಗೆ ಪಾವತಿಸುವ ಮೂಲಕ ತಮಿಳು ನಟ ವಿಜಯ್ 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಬಾಲಿವುಡ್ನ ಆಕ್ಟರ್ ಸಲ್ಮಾನ್ ಖಾನ್ ಅವರು 75 ಕೋಟಿ ರೂಪಾಯಿ ತೆರಿಗೆ ಪಾವತಿ ಮಾಡಿ 4ನೇ ಸ್ಥಾನದಲ್ಲಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.